ನಮಸ್ಕಾರ, ನಾನು ನಿಮ್ಮ ಅನುಪ್ರಭಾಕರ್ ಮುಖರ್ಜಿ. ನೀವು ನೋಡ್ತಾ ಇದ್ದೀರಾ ಚಿತ್ರಲೋಕ.com. ಫಸ್ಟ್ ಆಫ್ ಆಲ್ ವೀರೇಶ್ ಸರ್ಗೆ ಥ್ಯಾಂಕ್ ಯು. ನನ್ನ 25 ಇಯರ್ಸ್ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಮಾತುಕತೆ ಮಾಡೋಣ ಅಂತಂದರು. ಈಗ ಆಲ್ರೆಡಿ ಯಾರೂ ಮಾಡದೇ ಇರೋಂಥದ್ದು ಒಂದು ಡೀಟೇಲ್ಡ್ ನಾನು ಇಂಟರ್ವ್ಯೂ ಮಾಡಿರೋದು ವೀರೇಶ್ ಸರು. ಆಫ್ಕೋರ್ಸ್ ಪ್ರಿಂಟ್ ಮೀಡಿಯಾಲಿ ಅಲ್ಲಿ ಇಲ್ಲಿ ಮಾತಾಡಿರ್ಬೋದು ನಾನು, ಬಟ್ ವೀರೇಶ್ ಸರ್ ಮಾಡಿದಷ್ಟು ಡೀಟೇಲ್ ಎಪಿಸೋಡ್ಸ್ ಬೇರೆ ಯಾರೂ ಮಾಡಿರಲಿಲ್ಲ. ಅದನ್ನು ನೀವೆಲ್ಲರೂ ಬಹಳ ನೋಡಿ ಮೆಚ್ಚುಗೆ ಸಲ್ಲಿಸಿದ್ದೀರಾ. ಸೊ ಈ ಒಂದು 25 ವರ್ಷ ಸೆಲೆಬ್ರೇಟ್ ಮಾಡೋಣ, ವಿಲ್ ಟಾಕ್ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಮೊದಲನೇದಾಗಿ 25 ವರ್ಷ ಆಗಿದೆಯಾ ಅಂತ ನಂಬೋಕ್ಕೆ ಕಷ್ಟ ನನಗೇ. ಅಷ್ಟು ಬೇಗ ಇಷ್ಟು ಟೈಮ್ ಆಗಿದೆಯಪ್ಪ ಅಂತ ಯೋಚನೆ ಮಾಡಿದಾಗ ಇಷ್ಟೆಲ್ಲ ಕೂಡ ಆಗಿದೆಯಾ ನನ್ನ ಕರಿಯರಲ್ಲಿರ್ಬೋದು ಅಥವಾ ನನ್ನ ನಿಜ ಜೀವನದಲ್ಲಿರ್ಬೋದು, ಎಲ್ಲನೂ ಇಷ್ಟೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂತ ಕೂಡ ಅನಿಸುತ್ತೆ. ಬಟ್ ಸ್ಟಿಲ್ ತುಂಬ ಖುಷಿನೂ ಆಗುತ್ತೆ. ಯಾಕಂದರೆ ನನಗೆ ನಿನ್ನೆ ತುಂಬ ಜನ ವಿಶ್ ಮಾಡಿದಾಗ 16th ಆ್ಯಕ್ಚುಲಿ ಹೃದಯ ಬಿಡುಗಡೆ ಆಗಿತ್ತು, 1999 ಸೆಪ್ಟೆಂಬರ್ 16th. ಸೊ ಆವಾಗಲೇ ನನ್ನ ಹಗ್ಗ ಸಿನಿಮಾದು ಟ್ರೇಲರ್ ರಿಲೀಸ್ ಇತ್ತು. ಎಲ್ಲರನ್ನೂ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಎಲ್ಲರನ್ನೂ ಮೀಟ್ ಮಾಡಿದೆ. ಆ್ಯಂಡ್ ಈ ವಿಷಯ ಎಲ್ಲ ಏನೋ ಹೊರಗಡೆ ಬಂದು ನನ್ನ ಹಗ್ಗ ಟೀಮ್ ಕೂಡ ಅದನ್ನು ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡಿಸಿ ನನ್ನ ತಾಯಿನ ಮತ್ತು ನನ್ನ ಹಸ್ಬೆಂಡ್ನ ಆ ಒಂದು ಟ್ರೇಲರ್ ಲಾಂಚಿಗೆ ಕರೆದು ಪ್ರಿಯಾಂಕಾ ಉಪೇಂದ್ರ ಅವರಿದ್ದರು. ಸೊ ಎಲ್ಲರೂ ಒಟ್ಟಿಗೆ ಇದು ಮಾಡೋವಾಗ ಪ್ರಿಯಾಂಕಾ ಹರ್ಷಿಕಾ ಎಲ್ಲ ಹೇಳಿದ್ದು 25 ಇಯರ್ಸ್ ಆಗಿದೆಯಾ ನಮಗೆ ನಂಬೋಕ್ಕಾಗಲ್ಲ ಅಂತ. ಹರ್ಷಿ ಆಫ್ಕೋರ್ಸ್ ಅವಳಿಗೆ ತುಂಬ ಇಷ್ಟ, ಪ್ರೀತಿ ನನ್ನ ಮೇಲೆ. ಅವಳು ರೇಗಿಸ್ತಾ ಇದ್ಲು, ಹನುಮ ನೋಡೋಕ್ಕೆ 25 ಇಯರ್ಸ್ ಥರ ಇದ್ದಾರೆ, ಅವರು 25 ಇಯರ್ಸ್ ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದಾರಾ ಅಂತ. ದೋಸ್ ಆರ್ ಆಲ್ ವೆರಿ ಸ್ವೀಟ್ ಕಾಂಪ್ಲಿಮೆಂಟ್ಸ್. ಬಟ್ ನನಗೆ ಖುಷಿ ಕೊಟ್ಟಿದ್ದ ವಿಷಯ ಏನು ಅಂತಂದರೆ, ಅವರೆಲ್ಲ ಕಾಂಪ್ಲಿಮೆಂಟ್ ಮಾಡುವಾಗ ಒಂದು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಅದು ಇಟ್ ಈಸ್ ಅ ಡಿಫಿಕಲ್ಟ್ ಪಾತ್. ಯಾಕಂದರೆ ಎಲ್ಲರೂ ಪ್ರಶ್ನೆ ಮಾಡ್ತಿರ್ತಾರೆ, ಮದುವೆ ಆಗಿಬಿಡ್ತಾ ಕೆಲಸ ಕಂಟಿನ್ಯೂ ಮಾಡ್ತೀರಾ, ಮಗು ಆಗಿಬಿಡ್ತಾ ಕೆಲಸ ಸೊ ಏನೋ ಆ ಥರ ಒಂದು ಕ್ವೆಶ್ಚನ್ಸು ಒಂದು ಇದು ಇದ್ದಾಗ ಯಾವಾಗಲೂ ಆಬ್ಸ್ಟಿಕಲ್ಸ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಎಷ್ಟೊಂದು ಜನ ಕೇಳೋದು, ಯಜಮಾನ್ರು ಕೆಲಸ ಮಾಡೋಕ್ಕೆ ಬಿಡ್ತಾರಾ ಅಂತ. ಐ ಮೀನ್ ಅದೇ ಅನ್ಫಾರ್ಚುನೇಟ್ಲಿ ನಮ್ಮ ಸೊಸೈಟಿನೇ ಆಗಿದೆ, ನಮ್ಮ ವರ್ಲ್ಡೇ ಆಗಿದೆ. ಸೊ ಅಂಥದ್ರಲ್ಲಿ ಒಬ್ಬ ಹೆಣ್ಮಗಳಾಗಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಇನ್ನೂ ಚಿತ್ರರಂಗದಲ್ಲಿ ಗುರ್ತಿಸ್ಕೋತೀನಿ ಅನ್ನೋದು ಇಸ್ ಮೈ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅನ್ನೋದು ತುಂಬ ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿದ್ರು. ಪ್ರಿಯಾ ಸುದೀಪ್ ಅವರು ಮತ್ತು ಸುದೀಪ್ ಇಬ್ಬರು ಮೆಸೇಜ್ ಮಾಡಿದ್ರು. ಇಟ್ ಫೀಲ್ಸ್ ವೆರಿ ನೈಸ್. ಪ್ರಿಯಾಂಕಾ ಅವರು ಸ್ಟೇಜ್ ಮೇಲೆ ಅವತ್ತು ಹೇಳಿದ್ರು, ಅವರೊಬ್ಬ ಆ್ಯಕ್ಟರ್ ಆಗಿ ಒಂದು ಪರ್ಸನ್ ಆಗಿ ನಂಗೆ ತುಂಬ ಇಷ್ಟ, ಐ ಆಮ್ ಹರ್ ಫ್ಯಾನ್ ಅಂತ. ಸೊ ವೆನ್ ಯು ಲಿಸನ್ ಟು ದೀಸ್ ಥಿಂಗ್ಸ್ ಎಲ್ಲ ತುಂಬ ಖುಷಿ ಆಗುತ್ತೆ, ಹೃದಯ ತುಂಬಿ ಬರುತ್ತೆ. ಓಕೆ, ವಾವ್, ನಾವು ಒಂದು ಒಳ್ಳೆ ಲೈಫ್ ನಡೆಸ್ತಾ ಇದ್ದೀವಿ, ಒಂದು ಕರೆಕ್ಟ್ ಹಾದಿನಲ್ಲಿ ನಾನು ನಡೀತಾ ಇದ್ದೀನಿ ಅನ್ನೋದೊಂದು ಫೀಲಿಂಗ್ ಬರುತ್ತೆ. 25 ವರ್ಷಕ್ಕೆ ನಾನು ಯೋಚನೆ ಮಾಡಬೇಕು ಅಂದರೆ ತುಂಬ ವಿಷಯಗಳಿದೆ, ಏನೇನೋ ತಲೆಗೆ ಬರುತ್ತೆ. ಇನ್ಫ್ಯಾಕ್ಟ್ ಅವತ್ತು ರಾತ್ರಿ ನನಗೆ ನಿದ್ದೆನೇ ಬರಲಿಲ್ಲ ಸುಮಾರು ಹೊತ್ತು. ನಮ್ಮ ಯಜಮಾನರು ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳಿದ್ರು. ಹೇಳಿದೆ, ಇಲ್ಲ, ಸೋ ಮೆನಿ ಥಿಂಗ್ಸ್ ರನ್ನಿಂಗ್ ಇನ್ ಮೈ ಹೆಡ್. ಯಾರೋ ವೀರೇಶ್ ಸರ್ ಅವಾಗ ಒಂದು ಫೋಟೋ ಶೂಟ್ ಮಾಡಿದ್ದು ಫೋಟೋ ಒಂದು ಯಾರೋ ತೋರಿಸಿದ್ರು, ಮೇಡಮ್ ಇದು ಜ್ಞಾಪಕ ಇದೆ ಅಂತ. ಖಂಡಿತ ಜ್ಞಾಪಕ ಇದೆ, ಅವ್ರ ಮನೇಲಿ ನಾನು ಫೋಟೋ ಶೂಟ್ ಮಾಡಿದ್ದೆ ಅಮ್ಮನ ಜೊತೆ ಹೋಗಿ ಅಂತ. ಆಮೇಲೆ ಹೃದಯದ ಪೋಸ್ಟರ್ ಯಾರೋ ಕಳಿಸಿದ್ರು, ಇಂದಿನಿಂದ ಅಮೋಘ ಪ್ರಾರಂಭ ಅಂತ. ಅದನ್ನು ನೋಡಿ ತುಂಬ ಖುಷಿ ಆಯಿತು. 50 ಡೇಸ್ದು ಪೋಸ್ಟರ್ ಯಾರೋ ಕಳಿಸಿದ್ರು, ಫ್ಯಾನ್ಸ್ ಯಾರೋ ಶೇರ್ ಮಾಡಿರೋದು, ಶಿವಣ್ಣನ ಫ್ಯಾನ್ಸ್ ಎಲ್ಲ. ಆ 50 ಡೇ ಪೋಸ್ಟರು 50ನೇ ದಿನದ ಸಂಭ್ರಮ. 100 ಡೇಸ್ ಆಗಿತ್ತು ಸಿನಿಮಾ ಅಲ್ವಾ ಅನ್ಕೋತೀನಿ. ಹೃದಯ ವಾಸ್ 100 ಡೇಸ್. ಸೊ ಅದೆಲ್ಲ ನೋಡಿದಾಗ ಓ ಮೈ ಗಾಡ್ ಅಂತ ಒಂಥರ ಓವರ್ವೆಲ್ಮಿಂಗ್ ಆಗಿ ಅನಿಸ್ತು ನನಗೆ. ಬಟ್ ಫಸ್ಟ್ ಥಿಂಗ್ ನನ್ನ ತಲೆಗೆ ಬರೋದು ಏನು ಅಂತಂದರೆ, ಡೆಫಿನೆಟ್ಲಿ ನಾನು ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದರೆ ನಾನು ಸ್ಟೇಜ್ ಮೇಲೂ ಆವತ್ತು ಅದನ್ನೇ ಹೇಳಿದೆ. ಅನ್ನಪೂರ್ಣ ಅಂತ ನನ್ನ ಬರ್ತ್ ನೇಮ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನನ್ನ ತಂದೆ ತಾಯಿ ಇಟ್ಟಿದ್ದ ಹೆಸರು ಅನ್ನಪೂರ್ಣ. ಸೊ ಅನ್ನಪೂರ್ಣ ಆಗಿ ಜನ್ಮ ಕೊಟ್ಟಿದ್ದು ನನ್ನ ತಂದೆ ತಾಯಿ ಗಾಯತ್ರಿ ಆ್ಯಂಡ್ ಪ್ರಭಾಕರ್ ಅವರು ಅಂತಂದರೆ, ಪ್ರಭಾಕರ್ ಅಂತ ನಾಮಕರಣ ಮಾಡಿ ನನಗೆ ಜನ್ಮ ಕೊಟ್ಟಿದ್ದು ಅಮ್ಮ ಪಾರ್ವತಮ್ಮ ಅವರು ಮತ್ತು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡಿಗರಿಗೆ ನನ್ನನ್ನು ಪ್ರಭಾಕರ್ ಆಗಿ ಪರಿಚಯ ಮಾಡಿ ಒಬ್ಬ ಕಲಾವಿದೆಯಾಗಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟು, ಅಂಥ ಡೆಬ್ಯೂ ಯಾರೂ ಯೋಚನೆ ಮಾಡೋಕ್ಕಾಗಲ್ಲ. ಅಂಥ ದೊಡ್ಡ ಕಂಪ್ನಿ, ಅಂಥ ದೊಡ್ಡ ಹೀರೋ, ಅಂಥ ದೊಡ್ಡ ಸಿನಿಮಾ, ಮೊದಲನೇ ಸಿನಿಮಾನೇ ಸೂಪರ್ ಹಿಟ್ಟು, ಹಾಡುಗಳು ಸೂಪರ್ ಹಿಟ್ಟು, ಒಂಥರ ಡ್ರೀಮ್ ಡೆಬ್ಯೂ ಅಂತಾರಲ್ಲ, ಅದೆಲ್ಲ ಆಗಿದ್ದೆ ಅವರಿಂದ. ಆ್ಯಂಡ್ ಆಫ್ಕೋರ್ಸ್ ನನ್ನ ತಾಯಿಯಿಂದ ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅಂತ ನನ್ನ ಗುರುತಿಸಿ ನನಗೆ ಅವಕಾಶ ಬಂದಿದ್ದು.
ಸೊ ಇದೆಲ್ಲ ನಾನು ಜೀವನ ಪೂರ್ತಿ ನಾನು ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ. ಯಾಕಂದರೆ ನೀವು 25 ವರ್ಷನ ಸಣ್ಣದಾಗಿ ಸಮಪ್ ಮಾಡಿ ಹೇಳು ಅಂತ ನೀವು ನನ್ನನ್ನು ಕೇಳಿದ್ರೆ ನನಗನ್ಸುತ್ತೆ ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ 25 ವರ್ಷ ಆದರೂ, ಅಂದರೆ ಅಫ್ಕೋರ್ಸ್ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಆಗಿದ್ದು ಲೆಕ್ಕ ತೊಗೋತಾ ಇಲ್ಲ. ಅದು ಲೆಕ್ಕ ತೊಗೊಂಡ್ರೆ ನಾನು 87-88 ಮೇಕಪ್ ಹಚ್ಚಿದ್ದು. ಸೊ ಅದು ಲೆಕ್ಕ ತೊಗೊಂಡ್ರೆ 36-38 ವರ್ಷ ಆಗುತ್ತೆ. ಬಟ್ ನಾಯಕ ನಟಿಯಾಗಿ ಹೃದಯ ಅಂತ ಲೆಕ್ಕ ತೊಗೊಂಡ್ರೆ 25 ಇಯರ್ಸ್. ಸೊ ಈ 25 ಇಯರ್ಸಲ್ಲಿ ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನಾನು ಭಾವಿಸೋದು, ಇವತ್ತಿಗೂ ಕನ್ನಡಿಗರ ಒಂದು ಹೃದಯದಲ್ಲಿ, ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಸಣ್ಣ ಸ್ಥಾನ ಅನುಪ್ರಭಾಕರ್ಗೋಸ್ಕರ ಇದೆ. ಅವ್ರು ನನಗೆ ತೋರಿಸೋವಂಥ ಪ್ರೀತಿ, ಇವತ್ತಿಗೂ ಕಲಾವಿದೆಯಾಗಿ ಒಬ್ಬ ವ್ಯಕ್ತಿಯಾಗಿ ಅವ್ರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಭಿಮಾನ, ಅದು ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ನೀವು ಗೂಗಲ್ ಮಾಡಿದ್ರೆ ಕನ್ನಡ ಆ್ಯಕ್ಟ್ರೆಸ್ ಅನುಪ್ರಭಾಕರ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಇಂಡಿಯನ್ ಆ್ಯಕ್ಟ್ರೆಸ್ಸು, ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್ಸು ಅಂತ ಬಂದರೆ ಕನ್ನಡ ಆ್ಯಕ್ಟ್ರೆಸ್ ಅಂತ ಬರುತ್ತೆ. ಅದು ತುಂಬ ಖುಷಿ ಕೊಡುವಂಥ ವಿಷಯ ನನಗೆ. ಬೇರೆ ಭಾಷೆಗಳನ್ನ ನಾನು ಮಾಡಿಲ್ಲ ಅಂತಲ್ಲ, ಖಂಡಿತ ಮಾಡಿದ್ದೀನಿ. ತೆಲುಗು ಮಾಡಿದ್ದೀನಿ, ತಮಿಳ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಮುಂದಕ್ಕೆ ನೆಕ್ಸ್ಟು ಒಂದು ತೆಲುಗು ಸಿನಿಮಾ, ಹೊಸ ಸಿನಿಮಾ ಮಾಡ್ತಾಯಿದ್ದೀನಿ. ಬಟ್ ಕನ್ನಡದ ಹುಡುಗಿ, ನಮ್ಮನೆ ಅನೂಪ, ನಮ್ಮ ಹುಡುಗಿ ಅನೂಪ ಅಂತ ಹೇಳ್ತಾರಲ್ಲ, ಅದು ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ. ನನಗೆ ಯಾವಾಗ ಅದು ಕಲಾವಿದೆಯಾಗಿ ಅದು ಒಂಥರ ಶಾಕ್ ಆಯಿತು ಅಂತ ಹೇಳಿದ್ರೆ, ನೀವು ಪರ್ಟಿಕ್ಯುಲರಾಗಿ ಕೇಳಿದ್ರೆ, ಕೋವಿಡ್ ಟೈಮಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ವಿ ಎಲ್ಲರೂ. ಮಾಸ್ಕ್ ಹಾಕೊಂಡು ಓಡಾಡೋವಾಗ್ಲೂ ಬರೀ ನನ್ನ ಕಣ್ಣನ್ನು ನೋಡಿ ಅಥವಾ ನನ್ನ ಧ್ವನಿನ ಕೇಳಿ, ಮೇಡಮ್ ಮಾಸ್ಕ್ ತೆಗಿರಿ, ಅನುಪ್ರಭಾಕರ್ ಅಲ್ವಾ ನೀವು ಅಂತ ಹೇಳೋರು. ಐ ವಾಸ್ ಲೈಕ್ ವಾವ್, ಓಕೆ, ಇಷ್ಟಾದರೂ ರೆಕಗ್ನೈಸ್ ಮಾಡ್ತಾರೆ. ದ್ಯಾಟ್ ಈಸ್ ಏನಂತಾರೆ, ಕಲೆಗೆ ಆ ಒಂದು ಸಿಲ್ವರ್ ಸ್ಕ್ರೀನ್ಗೆ ಇದಕ್ಕಿರೋ ಮ್ಯಾಜಿಕ್ ಅಂತ ಅನಿಸುತ್ತೆ. ಎಸ್ಪೆಷಲಿ ನಾನು ಬಂದಂಥ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಇದು ಏನೂ ಇರಲಿಲ್ಲ. ಏನು ವೀರೇಶ್ ಸರು, ನಾಗೇಶ್ ಕುಮಾರ್ ಅವರು, DC ನಾಗೇಶ್ ಸರೆಲ್ಲ ಫೋಟೋಸ್ ತೆಗೆದ್ಬಿಟ್ಟು ಏನು ಪೇಪರಲ್ಲಿ ಹಾಕೋರು, ಆರ್ಟಿಕಲ್ಸ್, ಸೀನಿಯರ್ ಜರ್ನಲಿಸ್ಟ್ ಏನು ಆರ್ಟಿಕಲ್ಸ್ ಬರೆಯೋರು, ಅಷ್ಟೇ ಜನಕ್ಕೆ ನಮ್ಮ ಬಗ್ಗೆ ಗೊತ್ತಿದ್ದಂಥ ವಿಷಯ. ಆವಾಗ ಬಂದು ಮನೆಗೆ ಬಂದು ಒಂದು ಇಂಟರ್ವ್ಯೂ ಮಾಡಿ ನಮ್ಮ ಮನೇಲಿ ಒಂದಷ್ಟು ಫೋಟೋಗಳು ತೆಗೆದ್ರು ಅಂದರೆ ಅದಷ್ಟು ಗೊತ್ತಾಗುತ್ತೆ. ಇವಾಗ ಆಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದ್ಬಿಟ್ಟಿದೆ. ಯಾರಾದರೂ ಡೈರೆಕ್ಟಾಗಿ ನನಗೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು, ನನ್ನ ಜೊತೆ ಚಾಟ್ ಮಾಡ್ಬೋದು. ಬಟ್ ಆವಾಗ ಅಷ್ಟೇ ಗೊತ್ತಿದ್ರು ಜಸ್ಟ್ ಕಲಾವಿದರಾಗಿ ನಮ್ಮನ್ನು ಅಷ್ಟು ಪ್ರೀತಿಸ್ತಾ ಇದ್ರಲ್ಲ ಅನ್ನೋದು ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ನಾನು ಆ ಒಂದು ಜನ್ರೇಷನಲ್ಲಿ ಹುಟ್ಟಿ ಆವಾಗ ನಾನು ಕೆಲಸ ಶುರು ಮಾಡಿದೆ ಅನ್ನೋದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಆಫ್ಕೋರ್ಸ್ ಅಮ್ಮ ಮತ್ತು ಅಪ್ಪಾಜಿ ಅವರು ನನ್ನ ಇಂಟ್ರಡ್ಯೂಸ್ ಮಾಡಿದ್ರು. ಸಿನಿಮಾ ಹೃದಯ ಹಿಟ್ ಆಯಿತು, ನೀವೆಲ್ಲರೂ ನನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರಿ. ಅದಾದಮೇಲೆ ನಾನು ಕೆಲಸ ಮಾಡಿರೋವಂಥ, ಮೊನ್ನೆ ಲೆಕ್ಕ ಕೇಳಿದ್ರು ನನಗೆ, ಎಷ್ಟು ಒಂದು ರಘುನು ಕೇಳ್ತಾಯಿದ್ರು, ಎಷ್ಟು ಒಂದು 70 ಫಿಲ್ಮ್ಸ್ ಆಗಿದೆಯಾ ಅಂತ. ಆನೆಸ್ಟ್ಲಿ ನಾನು ಲೆಕ್ಕ ಹಾಕೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಪ್ರಾಬಬ್ಲಿ ವೀರೇಶ್ ಸರ್ ಅವರು ಹೆಲ್ಪೆಲ್ಲ ತೊಗೊಂಡು ಐ ನೀಡ್ ಟು ಫೈಂಡ್ ಔಟ್ ಎಷ್ಟನೇ ಸಿನಿಮಾ ಅಂತ, ಹಗ್ಗ ಎಷ್ಟನೇ ಸಿನಿಮಾ ಆಗ್ಬೋದು ಅಂತ. ಯಾರೋ ಹೇಳಿದರು ಇಂದ ಅಂತ, ಹೃದಯದಿಂದ ಹಗ್ಗವರೆಗೂ ಅಂತ. ಸೊ ಎಣಸೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ನಿರ್ದೇಶಕರು, ನಿರ್ಮಾಪಕರು, ಟೆಕ್ನಿಷಿಯನ್ಸ್, ಯಾಕಂದರೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರು ಇಷ್ಟು ಜನ ಇರ್ತಾರೆ, ನಮಗಿಂತ 100 ಪಟ್ಟು ಹೆಚ್ಚು ಶ್ರಮ ಅವರೆಲ್ಲ ಪಡ್ತಾರೆ ಒಂದು ಸಿನಿಮಾ ಮಾಡಬೇಕು ಅಂದರೆ. ಸೊ ಅವರು, ಆ್ಯಕ್ಟರ್ಸು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನನ್ನು ಇಷ್ಟಪಟ್ಟಂಥ ನೀವೆಲ್ಲರೂ, ಎಲ್ಲರಿಗೂ ನಾನು ಖಂಡಿತ ನನಗೆ ಸಪೋರ್ಟ್ ಮಾಡಿದಂಥ ಮೀಡಿಯಾ, ನನ್ನನ್ನು ಎನ್ಕರೇಜ್ ಮಾಡಿದಂಥ ನೀವೆಲ್ಲರೂ, ನನ್ನ ಪಾತ್ರಗಳು, ನನ್ನ ಸಿನಿಮಾಗಳು ನೋಡಿದಂಥ ನೀವೆಲ್ಲರೂ, ಎಲ್ಲರಿಗೂ, ಪ್ರಿಂಟ್ ಮೀಡಿಯಾ ಇರ್ಬೋದು, ಇವಾಗಿನ ಒಂದು ಕರೆಂಟ್ ಟ್ರೆಂಡ್ ಆಫ್ ಡಿಜಿಟಲ್ ಮೀಡಿಯಾ, ಎಲ್ಲರಿಗೂ ಒಟ್ಟಿಗೆ ಎಲ್ಲರಿಗೂ ನಾನು ನನ್ನ ಹೃದಯ ಆಳದಿಂದ ಒಂದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರೆಲ್ಲರೂ ನನ್ನ ಜರ್ನಿಲಿ ನನ್ನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತ ನಾನು ಇಲ್ಲಿವರೆಗೂ ಬರೋ ಒಂದು ಸಂದರ್ಭ ಬರ್ತಾನೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು, ಮೇಯ್ನಾಗಿ ಥ್ಯಾಂಕ್ ಯು ಹೇಳ್ತೀನಿ ಎಲ್ಲ ಡೈರೆಕ್ಟರ್ಸ್. ನಾನು ಎಷ್ಟು ಸೀನಿಯರ್ ಡೈರೆಕ್ಟರ್ಸ್, ನಾರಾಯಣ್ ಸರ್, ನನ್ನ ತಂದೆ ಥರ ಅವರು, ನಾರಾಯಣ್ ಸರು, ಭಾಗ್ಯಮ್ಮ, ಸೋ ಮೆನಿ ಆಫ್ ದೆಮ್. ನನ್ನ ಮೊದಲನೇ ಸಿನಿಮಾನೇ MS ರಾಜಶೇಖರ್ ಸರ್, ಸಚ್ಚ ಸೀನಿಯರ್ ಡೈರೆಕ್ಟರ್. ಗೌರಿ ಶಂಕರ್ ಸರ್ ಕ್ಯಾಮ್ರಾಮನ್, ಅವ್ರ ಜೊತೆ ಹೃದಯ ನಾನು ಮಾಡಿದ್ದು. ರಕ್ಷಿತಾ ಅವರ ತಂದೆಯವರು, ಅವರು, S. Mahendra sir, so many wonderful directors I've worked with, so many lovely production houses.
ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಂಥ ಎಲ್ಲ ನನ್ನ ಪ್ರೊಡ್ಯೂಸರ್ಸು, ಯಾವುದೇ ರೀತಿಯಲ್ಲೂ ನನಗೆ ಕೊರತೆ ಆಗ್ದಂಗೆ, ನನ್ನ ಮನಸ್ಸಿಗೆ ನೋವಾಗ್ದಂಗೆ ನನ್ನನ್ನು ನೋಡ್ಕೊಂಡಂಥ ಎಲ್ಲ ನನ್ನ ಸ್ಟಾಫ್, ನನ್ನ ಟೆಕ್ನಿಷಿಯನ್ಸ್, ನಮ್ಮ ಯೂನಿಯನ್ ಇದೆ, ನಮ್ಮ ಒಕ್ಕೂಟ ಇದೆ, ಅಲ್ಲಿ ಎಲ್ಲರೂ ಹಳಬರೆಲ್ಲರೂ, ಎಷ್ಟು ಡ್ರೈವರ್ಸು, ಊಟ ಬಡಿಸ್ತಾ ಇದ್ದಂಥ ಪ್ರೊಡಕ್ಷನ್ನವರು ಎಲ್ಲರೂ ನಾನು ಜ್ಞಾಪಿಸ್ಕೋಬೇಕಾಗತ್ತೆ. ಆ್ಯಂಡ್ ಮೇನಾಗೆ ನನ್ನ ಫ್ಯಾಮಿಲಿ, ಖಂಡಿತ ಒಂದು ಹೆಣ್ಮಕ್ಳಿಗೆ ಏನಾದ್ರು ಅಚೀವ್ ಮಾಡಬೇಕು ಅಂತಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಅದು ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ಲ, ಯಜಮಾನ್ರು ಕೆಲಸ ಮಾಡೋಕ್ಕೆ ಬಿಡ್ತಾರಾ, ನೀವು ಬಂದುಬಿಟ್ರೆ ಮಗುನ ಯಾರು ನೋಡ್ಕೋತಾರೆ, ಈ ಥರ ಎಲ್ಲ ಪ್ರಶ್ನೆಗಳು, ಅದೆಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಖಂಡಿತ ಆಗಲ್ಲ. ಸೊ ನನ್ನ ತಾಯಿ ನನ್ನ ಮೊದಲನೇ ಹೆಜ್ಜೆಯಿಂದ ನನ್ನ ಜೊತೆಯಲ್ಲಿದ್ದು ನನ್ನ ನಡವಳಿಕೆನ ತಿದ್ದಿ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಎಲ್ಲವನ್ನೂ ನನಗೆ ಹೇಳಿಕೊಟ್ಟು, ನನ್ನ ತಂದೆ, ನಾನು ತುಂಬ ಪ್ರೀತಿ ಅಪ್ಪನಿಗೆ ನನ್ನ ಮೇಲೆ. ನಾನು ಏನು ಮಾಡಿದ್ರೂ ಹಿ ಯೂಸ್ ಟು ಬಿ ಲೈಕ್ ನನ್ನ ಮಗಳು ಅಂತ. ಬಟ್ ಸ್ಟಿಲ್ ನಾವು ಚಿಕ್ಕವರಿಂದನೂ ನಮಗೆ ಬಹಳ ಡಿಸಿಪ್ಲಿನಿಂದ ಬೆಳೆಸಿ ಅಪ್ಪ ಅಮ್ಮ ಇಬ್ಬರು, ನಮ್ಮ ಅಣ್ಣನಾಗಲಿ ನನ್ನಾಗಲಿ, ನನಗೆಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಫೌಂಡೇಶನ್ ಹಾಕ್ಕೊಟ್ಟಂಥ ನನ್ನ ತಂದೆ ತಾಯಿ ಇವತ್ತು ನನ್ನ ಜೀವನ ಸಂಗಾತಿಯಾಗಿರೋಂಥ ರಘು ಒಬ್ಬ ಕಲಾವಿದೆಯಾಗಿ ನನಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಐ ಥಿಂಕ್ ನಾನು ಮಾಡುವಂಥ ಪಾತ್ರಗಳೆಲ್ಲ ಅಂದರೆ ಜೀವನದಲ್ಲಿ ನಾನು ನಿರ್ವಹಿಸುವಂಥ ಪಾತ್ರಗಳು ನೀವು ಕೇಳಿದ್ರೆ ತಾಯಿ, ಹೆಂಡತಿ, ಮಗಳು, ಈ ಎಲ್ಲ ಪಾತ್ರಗಳು, ಅಥವಾ ಒಂದು ವರ್ಕಿಂಗ್ ವುಮನ್ ಅಂತೆಲ್ಲ ಕೇಳಿದ್ರೆ ನೀವು, ಅವ್ರು ಫಸ್ಟ್ ಹೇಳೋದೆ ಅನು ನನಗೆ ಕಲಾವಿದೆಯಾಗಿ ಬಹಳ ಇಷ್ಟ ಅಂತ. ಸೊ ಹಿ ಎನ್ಕರೇಜಸ್ ಮೀ ಅಲಾಟ್. ನನ್ನ ಮಗಳನ್ನು ನೋಡಿಕೊಂಡು ನನಗೆ ಕೆಲಸ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟು, ನೀನೇನು ತಲೆ ಕೆಡಿಸ್ಕೊಬೇಡ ಹೋಗು ಅಂತ ಹೇಳೋವಂಥ ನನ್ನ ತಾಯಿ, ನನ್ನ ಅತ್ತೆ, ಆಲ್ ದಟ್ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ನನ್ನ ಫ್ಯಾಮಿಲಿ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನನ್ನ ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಇಷ್ಟು ವರ್ಷಗಳಿಂದ ನನ್ನ ಜೊತೆ ಅವರೆಲ್ಲ ಇದ್ದು ನನಗೆ ಸಪೋರ್ಟ್ ಮಾಡಿ, ಒಂಥರ ಎನ್ಕರೇಜ್ ಮಾಡಿ ನನಗೆ ಶಬಾಷ್ ಅಂದು, ನಾನು ಎಡೋದಾಗ ನಾನು ಬೇಜಾರು ಮಾಡ್ಕೊಳ್ದೇ ಇದ್ದಾಗೆ ನನ್ನನ್ನು ಎತ್ತಿ ಹಿಡಿದು, ಹಾಗೆ ನಾನು ತಪ್ಪು ಮಾಡಿದಾಗ ಇದು ನೀನು ತಪ್ಪು ಮಾಡ್ತಾ ಇದೆಯಾ, ಇದು ಸರಿ ಆಗ್ತಿಲ್ಲ, ಸರಿ ಹೋಗ್ತಿಲ್ಲ, ಇದನ್ನು ಕರೆಕ್ಟ್ ಮಾಡ್ಕೊ ಅಂತ ನನ್ನ ತಿದ್ದಿ ಮಾಡಿರೋಂಥ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಬಿಗ್ ಥ್ಯಾಂಕ್ ಯು. ಆ್ಯಂಡ್ ವೀರೇಶ್ ಸರ್, ನೀವು ಸ್ಪೆಷಲಾಗಿ ಬಂದು ಈ 25 ಇಯರ್ಸ್ ಬಗ್ಗೆ ಮಾತಾಡೋಣ ಅಂತ ಪರ್ಟಿಕ್ಯುಲರಾಗಿ ಕೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ. ನಾನು ಇನ್ಫ್ಯಾಕ್ಟ್ ನಾನು ನನ್ನ ಟ್ರೇಲರ್ ಲಾಂಚಿಗೆ ನಿಮಗೆ ಫೋನ್ ಮಾಡಿದ್ದೆ. ಅವತ್ತು ಯು ಹ್ಯಾಡ್ ಅ ಫ್ಯಾಮಿಲಿ ಫಂಕ್ಷನ್, ನಿಮ್ಗೆ ಆಗಲಿಲ್ಲ ಅವತ್ತು ಬರೋಕ್ಕೆ. ನನಗೆ ಮೇಯ್ನಾಗೆ ಅವತ್ತು ಏನು ಅನ್ನಿಸ್ತು ಅಂದರೆ, ನೀವೆಲ್ಲರೂ ಆ ಟೈಮಲ್ಲಿ ನನ್ನನ್ನು ಎನ್ಕರೇಜ್ ಮಾಡಿದ್ದು. ಯಾಕಂದರೆ ಸಿನಿಮಾ ಮಾಡುವಾಗ ಅವಾಗ ನಮಗೆ ಫಸ್ಟು ಡೈರೆಕ್ಟ್ರು, ಕ್ಯಾಮ್ರಾ ಹಿಂದೆ ಮಾನಿಟರ್ಸೇ ಇರ್ತಾ ಇರಲಿಲ್ಲ. ನನಗೆ ಗೊತ್ತಿದೆ, ಸೆಟ್ಟಲ್ಲಿ ಮಾನಿಟ್ರೇ ಇರ್ತಾ ಇರಲಿಲ್ಲ. ಸೊ ಕ್ಯಾಮ್ರಾಮನ್ನು ಡೈರೆಕ್ಟ್ರು ಓಕೆಮ್ಮ ಶಾರ್ಟ್ ಓಕೆ ಗುಡ್ ಅಂತಂದರೆ ಓಕೆಪ್ಪ ಸರಿಗೆ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಬರ್ತಾ ಇದ್ದಿದ್ದು ನಿಮ್ಮೆಲ್ಲರೂ ಒಂದು ವಿಮರ್ಶೆ, ನಿಮ್ಮೆಲ್ಲರ ಒಂದು ರಿವ್ಯೂಸ್ ಪೇಪರಲ್ಲಿ. ಅಪ್ಪ ಅಮ್ಮ ಕಾಯೋರು, ಅಪ್ಪ ಹೋಗಿ ಎಲ್ಲ ಪೇಪರ್ ತಂದು ಕಟ್ ಮಾಡಿ ಓಕೆ ಹಿಂಗೆ ಬರೆದಿದ್ದಾರೆ, ಇಂಥವ್ರು ಹಿಂಗೆ ಬರೆದಿದ್ದಾರೆ ಅಂತೆಲ್ಲ ಸೀನಿಯರ್ ಜರ್ನಲಿಸ್ಟ್ ಬರಿತಾ ಇದ್ದಿದ್ದಂಥ ರಿವ್ಯೂಸ್, ತುಂಬ ಆನೆಸ್ಟಾಗಿ ಫ್ರ್ಯಾಂಕಾಗಿ ಅವ್ರಿಗೆ ಏನು ಅನ್ನಿಸ್ತು ಅನ್ನೋದನ್ನು ಬರೆದಿರೋದು. ಅದರಲ್ಲೆಲ್ಲ ಸುಮಾರು ನಾನು ನಿಮ್ಮ ಕೈಯಲ್ಲಿ ಎಲ್ಲರ ಕೈಲೂ ಶಬಾಷ್ ಅನ್ಸ್ಕೊಂಡಿದ್ದೀನಿ. ದ್ಯಾಟ್ ವಾಸ್ ದ ಸೆಕೆಂಡ್ ಅವಾರ್ಡ್. ಫೈನಲಿ ಥಿಯೇಟ್ರಿಗೆ ಬಂದು ನಮ್ಮ ಆಡಿಯನ್ಸ್ ನೋಡಿದಾಗ ಚಪ್ಪಾಳೆ ಹೊಡೆದ್ರ, ವಿಸಿಲ್ ಹಾಕಿದ್ರ, ಕ್ಲ್ಯಾಪ್ ಮಾಡಿದ್ರ, ಹತ್ರ ನನ್ನ ಜೊತೆ ಅನ್ನೋದು, ದೀಸ್ ವರ್ ದ ಮೇನ್ ಥಿಂಗ್ಸ್ ನಮಗೆ. ಸೊ ನನ್ನ ಈ ಜರ್ನಿಲಿ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಎನ್ಕರೇಜ್ಮೆಂಟ್, ನೀವು ನನ್ನ ಮೇಲೆ ತೋರಿಸಿರೋವಂಥ ಪ್ರೀತಿ, ಇಟ್ಸ್ ಪ್ರೈಸ್ಲೆಸ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೀಗೆ ಕಲಾವಿದೆಯಾಗಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಮನೋರಂಜನೆ ನೀಡಬೇಕು ಜನಕ್ಕೆ ಅನ್ನೋದು ನನ್ನ ತುಂಬ ನನಗೆ ಆಸೆ ಇರೋದು. ಪ್ರಾಬ್ಲಿ ನಾನು ಉಸಿರು ನಿಲ್ಲೋವರೆಗೂ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ, ಉಸಿರು ನಿಲ್ಲೋವರೆಗೂ ಬಣ್ಣ ಹಚ್ತೀನಿ ಅಂತ. ಸೊ ನಿಮ್ಮ ಪ್ರೀತಿ, ಆಶೀರ್ವಾದ ಸದಾ ನನ್ನ ಮೇಲಿರಲಿ, ನನ್ನ ಫ್ಯಾಮ್ಲಿ ಮೇಲಿರಲಿ, ನಮ್ಮ ಯಜಮಾನರು, ನನ್ನ ಮಗಳು, ನನ್ನ ಇಡೀ ಕುಟುಂಬದ ಮೇಲಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಆ್ಯಂಡ್ ಡೂಯಿಂಗ್ ದಿಸ್ ಫಾರ್ ಪರ್ಟಿಕ್ಯುಲರಾಗಿ 25 ಇಯರ್ಸ್ ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಇದು ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್.